ಏಯ್ 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 ಒಳ ಕುತ್ಕೊಂಡು ಏನೇ ಮಾಡ್ತಿದ್ಯಾ? ಹಾ, ಗಂಟೆ 9 ಆಯ್ತು. ಇನ್ನ ಊಟಕ್ಕೆ ಏನು ಮಾಡಿದ್ಯಾ? ತಿಂಡಿ ಏನು ಮಾಡಿದ್ಯಾ? ನನಗೆ ಹೊಟ್ಟೆ ಹಸುಕೊಂಡು ಸಾಕಾಗೋಗ್ಬಿಡೈತೆ. ಇವತ್ತು ಒಳ್ಳೆ ನಾಟಿ ಕೋಳಿ 1 kg ಮಟನ್ ತಂದ್ಬಿಡ್ತೀನಿ. ಸಾಂಬಾರು, ಸ್ವಲ್ಪ ರೋಸ್ಟು, ಕಬಾಬ್ ಎಲ್ಲ ಮಾಡಿಟ್ಬಿಡು. ಊಟ ಮಾಡಿಬಿಟ್ಟು ರೊಟ್ಟಿ ಜೊತೆ ಮಧ್ಯಾಹ್ನಕ್ಕೆ ಮಕ್ಕೊಂಬಿಡ್ತೀನಿ ನಾನು. ಇವತ್ತು ನಾಲ್ಗೆ ತುಂಬ ಖಾರವಾಗಿ ಚೆನ್ನಾಗಿ ಮಾಡಾಕು. ಏನಂದ್ರಿ ಏನಂದ್ರಿ ನೀವು? ಇವತ್ತು ಶನಿವಾರ ಆದ್ರೂ ಮಟನ್ ತಿಂತಾರ? ಮಟನ್ ಚಿಕನ್ ಬಿಟ್ಬಿಡ್ರಿ. ನಾನು ಮತ್ತೆ ಧನುರ್ಮಾಸ ವ್ರತ ಮಾಡ್ತಿದ್ದೀನಿ. ಈ ಧನುರ್ಮಾಸ ವ್ರತ ಮಾಡ್ಕೊಂಡು ನಿಮಗೆ ಮಟನ್ ಚಿಕನ್ ಮಾಡೋಕ್ಕಾಗಲ್ಲ ನನಗೆ. ನಿಮಗೆ ಬೇಕಾದ್ರೆ ಹೊರಗಡೆ ಹೋಗಿ ತಿನ್ಕೊಂಡು ಬರ್ರಿ. ಮನೆಗೆ ಎಲ್ಲ ತಂದು ನನ್ನ ವ್ರತನೆಲ್ಲ ಹಾಳು ಮಾಡಬೇಡಿ ನೀವು. ವಾರ ಅನ್ನಂಗಿಲ್ಲ, ಒಪ್ಪತ್ತು ಅನ್ನಂಗಿಲ್ಲ, ಯಾವಾಗ ನೋಡ್ರು ಮಟನ್ ಚಿಕನ್ ತಂದ್ಬಿಡ್ಬೇಕು. ಅದು ಈ ಶನಿವಾರ ಸೋಮವಾರನೇ ಆಗ್ಬೇಕು ನೋಡಿ ನಿನಗೆ. ಇದು ಶೂನ್ಯ ಮಾಸ, ಧನುರ್ಮಾಸ. ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಇನ್ನು ಕತ್ಲಾಗಿರುತ್ತೆ, ಅಷ್ಟೊತ್ತಿಗೆ ಎದ್ದು ಮನೆ ಬಾಗಿಲು ನೀರಾಕಿ ಕಸ ಹೊಡೆದು ನೆಲ ಒರೆಸಿ ಸ್ನಾನ ಮಾಡ್ಕೊಂಡು ದೇವ್ರ ಧೂಪ ಹಚ್ಚಿ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರ್ತೀನಿ ನಾನು. ನೀನು ಮಟನ್ ಚಿಕನ್ ತಂದ್ಬಿಟ್ಟು ಮನೆಯೆಲ್ಲ ಕೆಡ್ಸಾಕ್ಬಿಡು ನೀನು. ನೋಡು, ಈ ಹೊಸ ವರ್ಷ ಬರೋ ತನಕ ಈ ಮಟನ್ ಚಿಕನ್ ಸುದ್ದಿ ಎತ್ತಬೇಡ್ರಿ ನೀವು. ಸಂಕ್ರಾಂತಿ ಹಬ್ಬ ಕಳೀರಿ. ಸಂಕ್ರಾಂತಿ ಹಬ್ಬ ಕಳೆದಾದ್ಮೇಲೆ ನಾನು ಮಾಡೋದು. ಅಲ್ಲಿವರೆಗೂ ನಾನು ಧನುರ್ಮಾಸ ವ್ರತ ಮಾಡಬೇಕು. ಸುಮ್ಮನೆ ನನಗೆ ತೊಂದರೆ ಕೊಡಬೇಡಿ. ನಿಮಗೇನಾದ್ರೂ ಬೇಕಾದ್ರೆ ಹೋಗಿ ಡಾಬಾದಲ್ಲಿ ಊಟ ಮಾಡ್ಕೊಂಡು ಬನ್ನಿ. ಮನೆಗೆ ಮಾತ್ರ ತರಕ್ಕೆ ಹೋಗಬೇಡಿ ನೀವು. ಆಹಾ, ಓ, ಏನು ವ್ರತ ಮಾಡ್ತಾಳಂತೆ? ಇವಳು ವ್ರತ ಮಾಡ್ತಾಳಂತೆ. ನಾವು ಮಟನ್ ಚಿಕನ್ ತಿನ್ನಬಾರ್ದಂತೆ, ಮನೆಗೆ ತರಬಾರ್ದಂತೆ. ಆಯ್ತು ಬಿಡು, ಮಾಡ್ಕ. ನಾವು ಹೊರಗಡೆನೆ ಹೋಗಿ ತಿಂದುಬಿಟ್ಟು ಬರ್ತೀವಿ. ಓಹೋ, ಇವಳು ಪೂಜೆ ಪುನಸ್ಕಾರ ಮಾಡೋ ಜೊತೆಗೆ ನಾವೇನು ತಿನ್ನಬಾರ್ದಂತೆ. ಎಲ್ಲರೂ ಹೊಸ ವರ್ಷ ಹತ್ರ ಬಂತು ಅಂತ ಹೇಳ್ಬಿಟ್ಟು ಹೊಸ ವರ್ಷಕ್ಕೆ ಮಟನ್ನು ಚಿಕನ್ನು ಮೀನು ಎಲ್ಲ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ಹೊಸ ವರ್ಷ ಆಚರಣೆ ಮಾಡ್ತಾರೆ. ಇವಳು ಏನು ಮಾಡೋಂಗಿಲ್ಲ. ಇವಳು ಮದುವೆ ನಾವೇನು ಮಾಡೋಂಗೇ ಇಲ್ಲ. ಅತ್ಲಾಗೆ ಹಂಗಾಗ್ಬಿಡಿ ಪರಿಸ್ಥಿತಿ ನಮ್ಮದು. ಛೇ, ನಾನು ನಮ್ಮ ಮನೆಗೆ ಒಳ್ಳೇದಾಗಲಿ, ಮನೆ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾನು ಧನುರ್ಮಾಸ ವ್ರತ ಮಾಡ್ತಾ ಇರೋದು. ಯಾರಿಗೂ ಕೆಡ್ಕೊಂಟಾಗಲಿ ಅಂತ ಏನು ಮಾಡ್ತಾ ಇಲ್ಲ. ನೀವು ನೋಡಿದ್ರೆ ಯಾವೆಲ್ಲ ನೋಡಿದ್ರು ಮಾಂಸ 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 ಅಂತ ಇರ್ತೀರ. ಪ್ಯೂರು ನೀವು ವೆಜ್ ಆಗ್ರಿ. ಒಂದು 6 ತಿಂಗಳು ಬರೀ ವೆಜ್ ಊಟನೇ ಮಾಡಿರಿ ನೀವು. ಮಾಂಸ ತಿನ್ನೋಕೆ ಹೋಗಬೇಡಿ ನೀವು ಇನ್ನು ಮುಂದೆ. ಆವಾಗ ಎಲ್ಲ ಸರೋಗುತ್ತೆ. ಅವಾಗ ಸಿಟ್ಟು ಕಡಿಮೆ ಮಾಡ್ಕೊತೀರ. ಯಾವಾಗ ನೋಡಿ ಏನಾರ ಮಾಡು, ಬರೀ ಸಿಡಿತಿರದೆ. ಸಿಟ್ಟು ಒಂಚೂರು ಕಡಿಮೆ ಮಾಡ್ಕೊಳ್ಳಿ. ಹಸಿ ಮೆಣಸು ಕಡಿಮೆ ತಿನ್ನಿ. ಹಾಗೆ ಈ ಉಪ್ಪು ಅಷ್ಟೇ ಸ್ವಲ್ಪ ಕಡಿಮೆ ತಿನ್ನಿ. ಅವಾಗೆಲ್ಲ ಸರೋಗುತ್ತೆ. ಈ ಮಾಂಸ ಅಂತೂ ತಿನ್ನೋಕ್ಕೆ ಹೋಗಬೇಡಿ ನೀವು. ಧನುರ್ಮಾಸ ವ್ರತದಲ್ಲಿ ನಾವು ಅಷ್ಟೊತ್ತಿಗೆ ಎದ್ದು ಪೂಜೆ ಮಾಡ್ತಿರುವಾಗ ದೇವರೆಲ್ಲ ಒಂದು ಕಡೆ ನಮ್ಗೆ ಒಳ್ಳೇದು ಮಾಡ್ತಾನೆ. ಮುಂಚಿನ ರೂಪದಲ್ಲಿ ಬಂದು ಎಲ್ಲೋ ರೀತಿ ನಮಗೆ ಒಂದು ಒಳ್ಳೇದು ಮಾಡ್ತಾನೆ ನಮಗೆ. ಆ ನಂಬಿಕೆಯಲ್ಲಿ ನಾನು ವ್ರತ ಮಾಡ್ತಾ ಇದ್ದೀನಿ. ಈ ವ್ರತಕ್ಕೆ ನೀವು ಭಂಗ ತರಬೇಡಿ ನೋಡಿ. ನಮ್ಮ ಊರಲ್ಲಿ ಏನು ಜಾಸ್ತಿ ಜನ ಮಾಡಲ್ಲಪ್ಪ. ನಮ್ಮೂರು ಒಂದು 4 ಜನ, ಒಂದು ಜಾಸ್ತಿ ಅಂದರೆ ಒಂದು 7 ರಿಂದ 8 ಜನ ವ್ರತ ಮಾಡಬೋದಪ್ಪ. ಅದಕ್ಕೆ ನೀನು ಅವ್ರ ಜೊತೆ ಸೇರ್ಕೊಂಡು ಅವ್ರ ತಾಳಕ್ಕೆ ಕುಣಿತಿದ್ದೆ ನೀನು. ಮನೆ ಯಜಮಾನಿಗೆ ಏನು ಬೇಕು ಅದನ್ನ ಮಾಡೋಕ್ಕದು ಬಿಟ್ಬಿಟ್ಟು ವ್ರತ ಪೂಜೆ ಅನ್ಕೊಂಡು ಪುನಸ್ಕಾರ ಅನ್ಕೊಂಡು ಕೂತಿದ್ದೆ ನೋಡಿ ನೀನು. ಊರಲ್ಲಿ 7 ಜನ ಮಾಡ್ತಾರೆ, 8 ಜನ ಮಾಡ್ತಾರೆ, ಅವೆಲ್ಲ ಬೇಡ. ನಾನು 7 ಮಾಸದಿಂದ ಧನುರ್ಮಾಸ ವ್ರತ ಶುರು ಮಾಡಿದ್ದೀನಿ. ಜನವರಿ 15, 2026 ಜನವರಿ 15 ಮಕರ ಸಂಕ್ರಾಂತಿ ಹಬ್ಬಕ್ಕೆ ಈ ಧನುರ್ಮಾಸ ಮುಗೀತು. ನಾನು ಅಲ್ಲಿವರೆಗೂ ಬೆಳಗ್ಗೆ ಅಷ್ಟೊತ್ತಿಗೆ ನನ್ನ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ಅಲ್ಲಿವರೆಗೂ ನೀವು ಮೀನು ಮೊಟ್ಟೆ ಮಾಂಸ ಅಲ್ಲ ಒಂದು ಹುಳನೂ ತರಂಗಿಲ್ಲ ನೋಡ್ರಿ ನೀವು. ಒಂದು ಪಕ್ಷ ನೀವೇನಾದ್ರು ತಂದ್ರು ನಾನಂತೂ ಮನುಷ್ಯಳಾಗಿರಲ್ಲ, ಹೇಳಿದ್ದೀನಿ. ಇವಳು ಯಾವಳಪ್ಪ ಇವಳು? ನಮಗೆ ಇಷ್ಟಪಟ್ಟಿದ್ದು ಅಡುಗೆ ಮಾಡಕ್ಕಮ್ಮ ಅಂತಂದರೆ ಇಲ್ಲಿದೆ ಅವತಾರ ಆಡ್ತಾಳೆ. ಸುರೇಶಣ್ಣ, ಯಾಕೆ ಹಿಂಗೆ ಜಗಳ ಆಡ್ತಿದ್ದೀರಾ ಮನೆ ಮುಂದೆ ನಿಂತ್ಕೊಂಡು? ಸುಶೀಲಕ್ಕ, ಏನಾಯ್ತು? ಯಾಕೆ ಹಿಂಗೆ ಕೂಗಾಡ್ತಿದ್ದೀರಾ ಮನೆ ಮುಂದೆ ನೀವು? ಹೊಸ ವರ್ಷ ಹತ್ರ ಇಟ್ಕೊಂಡು 2026 ಮಹತ್ವದ ವರ್ಷ, ಹೊಸ ವರ್ಷ ಹತ್ರ ಇಟ್ಕೊಂಡು ಇನ್ನು 3-4 ದಿನ ಇದ್ದಂಗೆ ಯಾಕೆ ಹಂಗೆ ಜಗಳ ಆಡ್ತಿದ್ದೀರಾ ನೀವು? ಈ ಜಗಳ ಸಿಟ್ಟು ಇವೆಲ್ಲ 2025ಗೆ ಕೊನೆ ಆಗ್ಬಿಡ್ಬೇಕು. ನೆಕ್ಸ್ಟ್ 2026ಕ್ಕೆ ಎಲ್ಲಿ ನೋಡ್ರಿ ಬರೀ ಖುಷಿಯಾಗಿ ಜೀವನ ಮಾಡಬೇಕು. ಅಂಥದ್ರಲ್ಲಿ ಯಾಕೆ ಹಿಂಗೆ ಮುಖ ಗಂಟು ಹಾಕೊಂಡು ಕೂತ್ಕೊಂಡಿದ್ದಾರೆ ಇಬ್ರು ನೀವು? ಏನಾಯ್ತು ಅಂತದ್ದು? ಯಪ್ಪ. ನಾನು ಅದಕ್ಕೆ ಏನು ಅಂತ ಕೇಳೋಣ ಅಂತ ಬಂದೆ ನೋಡ್ರಿ. ಯಾಕಮ್ಮ, ಏನಾಯ್ತು? ಯಾಕಿಬ್ರು ಸಿಡಿ ಅಂತ ಕೂಗಾಡ್ತಿದ್ದೀರಾ ನೀವು? ಅನ್ನೇನು ಹೋಗಿರ್ಬೇಕು. ಕೂಗಾಡಬಾರ್ದು, ಕಿರ್ಚಾಡಬಾರ್ದು, ಜಗಳ ಆಡಬಾರ್ದು. ಊರ ಮನೆ ಅಂದಮೇಲೆ ಈಗ ಸಂಸಾರ ಅಂದಮೇಲೆ ಒಂದು ಮಾತು ಬರ್ತವೆ, ಒಂದು ಮಾತು ಹೋಗ್ತವೆ. ಹಂಗಂತ ಬೀದಿ ನಿಂತ್ಕೊಂಡು ಜಗಳ ಆಡಬಾರ್ದು. ಎಲ್ಲರೂ ಊರ ಜನ ನಿಂತ್ಕೊಂಡು ನೋಡಂಗೆ ಜಗಳ ಆಡಬಾರ್ದು ನೀವು.
ಅಲ್ಲ ಕಣ್ಮುನಿಯಮ್ಮ, ನಾನು ಎಷ್ಟು ಅಂತ ಸಜೆಷನ್ ಹೇಳು, ಎಷ್ಟು ಅಂತ ಸಜೆಷನ್ ಹೇಳು. ನಿನಗೆ ಗೊತ್ತಿಲ್ವೇ, ನಾನು ಬೆಳಗ್ಗೆ ಹೊತ್ತು ಈ ಶೂನ್ಯ ಮಾಸದಾಗೆ ಧನುರ್ಮಾಸದಾಗೆ ವ್ರತ ಮಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆಲ್ಲ ಎದ್ದು ಮನೆ ಮುಂದೆ ನೀರು ಹಾಕಿ ಕಸ ಹೊಡೆದು ನೆಲ ಒರೆಸಿ ನೀರಲ್ಲಿ ಊರಾಕೊಂಡು ಒಂದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ನಾನು. ಎಲ್ಲರಿಗೂ ಒಳ್ಳೇದಾಗಲಪ್ಪ, ನಮ್ಮ ಯಜಮಾನಿಗೆ ಒಳ್ಳೇದಾಗಲಿ, ಮಕ್ಳು ಮರಿಗೆ ಒಳ್ಳೇದಾಗಲಿ, ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಮನೆ ಅಂತ ಹೇಳ್ಬಿಟ್ಟು ನಾನು ಎಷ್ಟೆಲ್ಲ ವ್ರತ ಮಾಡ್ತಾ ಇದ್ದೀನಿ. ಈ ವಯ್ಯ ನೋಡು, ಮಾಂಸ ತರ್ತೀನಿ, ಮಟನ್ ಮಾಡು, ಕೋಳಿ ಸಾರು ಮಾಡು, ಕಬಾಬ್ ಮಾಡು, ನನಗೆ ನಾಲ್ಕೆ ಕೆಟ್ಟೋಗುತ್ತೆ ಅಂತ ಹೇಳ್ತಲ್ಲ. ಎಷ್ಟು ಅಂತ ಸೀಸನ್ ಹೇಳಿ ನಾನು. ಹೌದೇನಮ್ಮ ಸುಶೀಲಮ್ಮ? ಹೌದೇ? ನೋಡ್ಕೊಟ್ರೆ ಶಣ, ನನಗೂ ತರಕಾರಿ ಸೊಪ್ಪು ಸೆದೆ ತಿನ್ನೋ ಹೊತ್ಲಾಗೆ ನಾಲಿಗೆ ಕೆಟ್ಟೋದಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಮಟನ್ ಚಿಕನ್ ತರ್ತೀನಿ, ಮಾಡ್ಕೊಡೋದು ತಪ್ಪೇನಣ್ಣ? ಹೇಳೋಣ ಕೊಟ್ರೆ ಶಣ. ನೀನ್ ಕೇಳ್ತಿರೋದು ತಪ್ಪು ಅಂತೇನಲ್ಲ. ಈಗ ನಿನ್ನ ಹೆಂಡತಿ ಸುಶೀಲಮ್ಮ ಧನುರ್ಮಾಸ ವ್ರತ ಮಾಡ್ತಿರ್ಬೇಕಾರೆ ನೀನ್ ಮಟನ್ ಚಿಕನ್ ತಂದು ಕೊಡ್ತೀನಿ ಮಾಡಿಕೊಡು ಅಂತ ಹೇಳೋದು ನಿಜವಾದ ತಪ್ಪು. ಸುರೇಶಣ್ಣ, ನಿಜವಾದ ತಪ್ಪು. ನಿನಗೇನಾರು ಹಂಗೆ ಆಸೆ ಇತ್ತು ಅಂತಂದ್ರೆ ಬೇಕಾದ್ರೆ ಹೋಗಿ ಹೋಟ್ಲಾಗೆ ತಿನ್ಕೊಂಡು ಊಟ ಮಾಡ್ಕೊಂಡು ಬಾ, ನೀನು ಯಾರು ಬೇಡ ಅಂತಂದ್ರು. ಇಲ್ಲಿ ಮನೆಗೆ ತಂದ್ಬಿಟ್ಟು ನಿಮ್ಮ ಮನೆಯವರು ಎಷ್ಟು ದೊಡ್ಡದಾಗಿ ವ್ರತ ಮಾಡ್ತಾರೆ, ಅದು ವ್ರತಕ್ಕೆ ಭಂಗ ತರೋದು ಯಾವುದೇ ಕಾರಣಕ್ಕೂ ಒಳ್ಳೇದಿಲ್ಲ. ನಿನ್ನ ಮನೆ ಶ್ರೇಯಸ್ಸಿಗೆ ಒಳ್ಳೇದಿಲ್ಲ, ನಿನ್ನ ಶ್ರೇಯಸ್ಸಿಗೆ ಒಳ್ಳೇದಿಲ್ಲ. ಹಂಗಾಗಿ ನೀನು ಮಟನ್ನು ಚಿಕನ್ ಬೇಕಾದ್ರೆ ಹೊರಗಡೆ ತಿನ್ಕೊಂಡು ಬಾ. ಪಾಪ ಹೆಣ್ಮಕ್ಳಿಗೆ ತೊಂದರೆ ಕೊಡೋಕೆ ಹೋಗ್ಬೇಡ ನೀನು. ಅಷ್ಟೊತ್ತಿಗೆ ಎದ್ಬಿಟ್ಟು ವ್ರತ ಮಾಡ್ತೈತೆ, ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಯಾರಿಗೋಸ್ಕರ ಮಾಡ್ತೈತೆ ಅಂತ ಹೇಳಿಬಿಟ್ಟು ನೀನು. ಅದು ಅಲ್ದಲೆ ಈ ಧನುರ್ಮಾಸ ಅಂದರೆ ಏನು ತಿಳ್ಕೊಂಡಿದ್ದೀರಾ ನೀವು? ವಿಷ್ಣು ಶಿವ ಇದಾರಲ್ಲ, ಅಷ್ಟೊತ್ತಿಗೆ ದೇವ್ರ ಪೂಜೆ ಮಾಡೋಂಥ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥ ಎಲ್ಲ ಸಿಕ್ಸು ಅಂತ ಒಂದು ಮಾಸ ಇದು ಧನುರ್ಮಾಸ. ಮದುವೆ ಗೃಹ ಪ್ರವೇಶ ಅಂತ ಅಭಿವೃದ್ಧಿ ಕಾರ್ಯಗಳು ಹೆಣ್ಣು ನೋಡೋವೆಲ್ಲ ಮಾಡಲ್ಲ. ಈ ಥರ ಪೂಜೆ ಪುನಸ್ಕಾರಕ್ಕೆ ಮಾತ್ರ ಹೇಳಿ ಮಾಡಿಸಿದ ಟೈಮ್ ಇದು. ಹಂಗಾಗಿ ಈ ಟೈಮಲ್ಲಿ ಅವಳಿಗೆ ತೊಂದರೆ ಕೊಡಬೇಡ. ನಿಮ್ಮ ಮನೆಯವ್ರಿಗೆ ಇದಾರಲ್ಲಮ್ಮ ಸುಶೀಲಮ್ಮಗೆ, ಅವ್ರಿಗೆ ತೊಂದರೆ ಕೊಡಬೇಡ ಕಾರಣ ಸುರೇಶಣ್ಣ. ಉಂಕಂಡು ಸುರೇಶಣ್ಣ, ನಿಜವಾದ ತೊಂದರೆ ಕೊಡ್ಬೇಡ್ರಿ. ನಿಮ್ಮ ಹೆಂಡತಿ ಸುಶೀಲಮ್ಮ ಇದ್ದಾರಲ್ಲ, ನಮ್ಮ ಜೊತೆಗೆ ಎಲ್ಲ ಬಂದ್ಬಿಟ್ಟು ಬೆಳಗ್ಗೆ ಹೊತ್ತು ಧನುರ್ಮಾಸ ಮಾಡ್ತೈತೆ, ಭಾಳ ಚೆನ್ನಾಗಿ ಮಾಡುತ್ತೆ. ನಿಂಬೆಹಣ್ಣು ದೀಪ ಎಲ್ಲ ಬೆಳಗ್ಗೆ ಉಳ್ಳಗಡ್ಡೆ ಬೆಳಗ್ಗೆ ಭಾಳ ಚೆನ್ನಾಗಿ ವ್ರತ ಎಲ್ಲ ಮಾಡ್ತೈತೆ. ಅಂಥದ್ರಲ್ಲಿ ನೀವು ಮನೇನ ಈ ರೀತಿ ಗಬ್ಬು ಗಬ್ಬು ಮಾಡೋದು ಯಾವುದೇ ಕಾರಣಕ್ಕೂ ಸರಿಯಾಗಲ್ಲ. ಅದು ನಿಮ್ಮ ಬೆಳವಣಿಗೆಗೂ ಒಳ್ಳೇದಲ್ಲ ಕಾರಣ. ಓಹೋ ಏನು ಮುನಿಯಮ್ಮನವರು ನಮ್ಮ ಹೆಂಡತಿ ಸುಶೀಲಮ್ಮನ ಪರ ವಹಿಸ್ಕೊಂಬಂದ್ಬಿಟ್ರೆ ನೀವು? ನಿಮಗೇನು ಗೃಹಲಕ್ಷ್ಮಿ ದುಡ್ಡು, ಶಕ್ತಿ ಯೋಜನೆ ಎಲ್ಲ ಚೆನ್ನಾಗಾಗುತ್ತೆ ಅತ್ತಗೆ, ನಿಮ್ದೇನು ಖರ್ಚಿರಲ್ಲಮ್ಮ. ಆದರೂ ನಮ್ಮದೇ ಖರ್ಚು, ಮನೆ ನಡೆಸ್ಬೇಕು, ಕೆಲಸ ಮಾಡಬೇಕು, ಏನು ಹೇಳ್ತಾರೆ ಎಲ್ಲ ಮಾಡಬೇಕು ಅತ್ಲಾಗೆ. ಹೌದು ಮತ್ತೆ, ಎಲ್ಲ ಮಾಡಲೇಬೇಕು ಮತ್ತೆ. ಸರ್ಕಾರ ನೋಡು ಹೆಣ್ಮಕ್ಳಿಗೆ ಎಷ್ಟೊಂದು ಅನುಕೂಲ ಮಾಡಿಕೊಟ್ಟೈತೆ. ನೋಡು ಎಲ್ಲನ ಹೋಗಿ ದೇವರ ದಿಂಡ್ರು ಹೋಗಿ ಮಾಡ್ಕೊಂಬರ್ಬೋದು. ಸರ್ಕಾರಿ ಬಸ್ನಾಗ ಫ್ರೀಯಾಗಿ ಕರ್ಕೊಂಡು ಹೋಗುತ್ತೆ, ಫ್ರೀಯಾಗಿ ಕರ್ಕೊಂಬಂದು ತಂದು ಬಿಡೋದು ಅತ್ಲಾಗೆ. ಒಂದು ಆಧಾರ್ ಕಾರ್ಡ್ ಅಷ್ಟೇ ಕೇಳೋದವ್ರು. ನೋಡು, ಅಂಥ ದುಡ್ಡಾಗೆ ನೀವು ಹೋಗ್ಬಿಟ್ಟು ಎಣ್ಣೆ ಹೊಡ್ಕೊಂಬರ್ತೀರ, ಅವೆಲ್ಲ ನಮ್ಗೆ ಇಷ್ಟ ಆಗಲ್ಲ. ನಮ್ಮ ಸುರೇಶಣ್ಣ ಹಂಗೆಲ್ಲ ಕುಡಿಯಲ್ಲ, ಸುಂದರಮ್ಮ. ಸುಶೀಲಮ್ಮ ಯಾವತ್ತಿಗೂ ಅಷ್ಟೇ, ಒಟ್ಟು ಎಣ್ಣೆನೇ ಕುಡಿಯಲ್ಲ. ಅಂಥದ್ರಲ್ಲಿ ನಿನಗೆ ಬರೋ ಗೃಹಲಕ್ಷ್ಮಿ ದುಡ್ಡಲ್ಲಿ 2,000 ರೂಪಾಯಿ ಇಸ್ಕೊಂಡು ಎಣ್ಣೆ ಹೊಡೆದು ಬರುತ್ತೆ ಅಂತ ಹೇಳ್ತಲ್ಲಮ್ಮ. ಏನು ಮಾತಾಡ್ತಾ ಅಂತ ಹೇಳ್ತೀಯಮ್ಮ ಸುಂದರ ಮಾತ್ಲಾಗೆ. ನೋಡು ಸುರೇಶಣ್ಣ, ಇಷ್ಟೇ ಪಾಪ ಹೆಣ್ಮಕ್ಳು ಕಣ್ಣಲ್ಲಿ ನೀರಾಕ್ಸ್ಬೇಡ ನಿನಗೆ, ಅದು ಶ್ರೇಯಸ್ಸು ಅಲ್ಲ, ನಿನಗೆ ಒಳ್ಳೇದು ಆಗಲ್ಲ. ನಿನಗೇನಾರ ಮಟನ್ನು ಗಿಟನ್ನು ಬೇಕು ಅಂತಿದ್ರೆ ಬಾ, ನಮ್ಮ ಮನೆಗೆ ಬಾ, ನಾನು ಮಾಡ್ಸಾಕ್ತೀನಿ. ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿವಂತೆ. ಇಲ್ಲಿ ಧನುರ್ಮಾಸ ಮಾಡ್ತಿರೋ ನಿಮ್ಮ ಮನೆಯವರಿಗೆಲ್ಲ ತೊಂದರೆ ಕೊಟ್ಕೊಂಡು ಆಮೇಲೆ ವ್ರತ ಭಂಗ ಮಾಡ್ಕೊಂಡು ಅದ್ರ ಬೇರೆ ಕಂಟಕಕ್ಕೆ ಗುರಿ ಆದಿಯಾ ನೋಡಿ ನೀನು. ಹಂಗೆಲ್ಲ ಮಾಡ್ಕೋಬೇಡ ನೀನು. ಸುಮ್ಮನೆ ಅಚ್ಚುಕಟ್ಟಾಗಿ ಸೊಪ್ಪು ಸೆದೆ ಗೆಡ್ಡೆ ಗೆಣಸು ತಿನ್ಕೊಂಡಿರೋ ಹೊತ್ಲಾಗೆ ಆ ಸಂಕ್ರಾಂತಿ ಹಬ್ಬದ ದಿವಸ ಕಳೆದೋಗುತ್ತೆ ಅತ್ಲಾಗೆ ಧನುರ್ಮಾಸ. ಅದಾದ್ಮೇಲೆ ಬೇಕಾರೆ ನೀನು ಏನಾನ ಕೇಳು, ತಂದಾಕು, ಅವಮ್ಮ ಮಾಡ್ಕೊಡ್ತೈತೆ ಕೇಳು. ಅಲ್ಲಿವರೆಗೂ ಅಂದ್ರೆ ಮಕರ ಸಂಕ್ರಾಂತಿ ಕಳೆಯ ತನಕವ ನಿನ್ನ ಬಾಯಿಗೆ ಒಂಚೂರು ಬೀಗ ಹಾಕೊಂಡಿರು. ಸೊಪ್ಪು ಸೆದೆ ತಿನ್ಕೊಂಡಿರು, ಜ್ಯೂಸ್ ಪಾಸ್ ಕುಡಿ, ಹಣ್ಣು ಪಣ್ಣು ತಿನ್ನು. ಈ ಮಾಂಸ ಮಟ್ಟ ಸುದ್ದಿ ಮಾತ್ರ ಹೋಗ್ಬೇಕಡ. ಹೌದು ಸುರೇಶಣ್ಣ, ಕರಿಯಪ್ಪಣ್ಣ ಕರೆಕ್ಟಾಗಿ ಹೇಳ್ತಿದ್ದಾರೆ. ಅಕ್ಕಂಗೆ ಧನುರ್ಮಾಸ ವ್ರತ ಆಯ್ತಲ್ಲ, ಪೂರ್ಣ ಮಾಡೋಕೆ ಅವಕಾಶ ಕೊಡ್ರಿ. ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಪೂಜೆ ಕೆಲಸ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹಬ್ಬ ಇಡೀ ಊರಿಗೆ ಮಾದರಿ ಆಗ್ಬಿಡೈತೆ ಸುಶೀಲಕ್ಕ. ಅಂಥದ್ರಲ್ಲಿ ನೀವು ಹಿಂಗೆ ಮಾತಾಡೋದು ಒಂಚೂರು ಸರಿ ಇಲ್ಲ. ಒಂದಾಗ್ಬಿಟ್ರೆ ಹೆಣ್ಮಕ್ಳು ನೀವು ಎಷ್ಟೊತ್ತಿದ್ರು ಅಷ್ಟೇ ನಂಗೆ ಗೊತ್ತು. ನಡೀಲಿ ಧನುರ್ಮಾಸ ವ್ರತ ಮತ್ತು ಪೂಜೆ ಅಚ್ಚುಕಟ್ಟಾಗಿ ನೆರವೇರಲಿ ಅತ್ಲಾಗೆ. ಕೊಟ್ರೇಶಣ್ಣ, ನೀನು ಹೇಳಿದೆ ಅಂತ ಹೇಳ್ಬಿಟ್ಟು ನಾನೇ ನಿಮ್ಮ ಮನೆಗೆ ಬಂದು ಊಟ ಮಾಡಲ್ಲ ಬಿಡು. ಹೊರಗಡೆನೂ ಅಷ್ಟೇ, ಹೋಟ್ಲು ಪಾಟ್ಲು ಡಾಬಾ ಗೀಬಾಕೇನು ಹೋಗಿ ನಾನ್ ವೆಜ್ ಊಟ ಮಾಡಲ್ಲ ನಾನು. ಈ ವ್ರತ ಒಂದು ಸಂಪೂರ್ಣ ಆಗಲಿ. ಆಯಿತು, ನೀವು ಹೇಳ್ದಂಗೆ ನಾನು ಬಾಯಿ ಕಟ್ಕೊಂಡು ಮನೇಲೆ ಸೊಪ್ಪು ಸೆದೆ ಗೆಡ್ಡೆ ಗೆಣಸು ತಿನ್ಕೊಂಡೇ ಇರ್ತೀನಿ. ಇವಾಗ ಹೊಸ ವರ್ಷಕ್ಕೇನೋ ಎಂಜಾಯ್ ಮಾಡೋಣ, ಮಾಂಸ ಊಟ ಮಾಡೋಣ ಅಂತ ತಿನ್ಕೊಂಡಿದ್ದೆ. ಇರಲಿ ಬಿಡ್ರಿ ಅತ್ಲ, ಪರವಾಗಿಲ್ಲ. ಅವಾಗಲೂ ಅಷ್ಟೇ
ನೂಡಲ್ಸು, ಫ್ರೈಡ್ ರೈಸು, ಒಳ್ಳೆ ಅನ್ನ, ಮತ್ತು ಹೋಳಿಗೆ ಸಾಂಬಾರು ಇವನ್ನ ಊಟ ಮಾಡ್ಕೊಂಡಿರ್ತೀವಿ. 15ನೇ ತಾರೀಕು ಮಕರ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ತಿನ್ಕೊಂಡು ಮೈನ ಬೆಚ್ಚಗೆ ಇಟ್ಕೊಂಡು ಅದಾದ್ಮೇಲೆ ಬೇಕಿದ್ರೆ ಮಾಂಸದ ಊಟನ ನನ್ನ ಹೆಂಡತಿ ನಾನು ಒಟ್ಟಿಗೆ ಕರ್ಕೊಂಡೋಗಿ ಒಂದು ಒಳ್ಳೆ ಡಾಬಾದಲ್ಲಿ ಬೇಕಾದ್ರೆ ಊಟ ಮಾಡ್ಕೊಂಡು ಬರ್ತೀವಿ ಅತ್ಲಾಗೆ. ಅಷ್ಟು ಮಾಡಪ್ಪ, ಅಷ್ಟು ಮಾಡಿ ಪುಣ್ಯ ಕಟ್ಕೊ. ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕ್ಸ್ಬೇಡ ನೀನು. ಹೌದು ಅಣ್ಣ, ಭಾಳ ಒಳ್ಳೆಯ ನಿರ್ಧಾರ ತಗೊಳ್ತಿದ್ದೀರಿ. ನಿಮ್ಮ ನಿರ್ಧಾರದಿಂದ ನಮಗಂತೂ ಭಾಳ ಖುಷಿ ಆಯಿತು. ನೋಡಿದ್ರೆ ನೀವು ನಿಮ್ಮೂರಲ್ಲಿ ಇದೇ ರೀತಿ ಧನುರ್ಮಾಸ ವ್ರತನ ಆಚರಣೆ ಮಾಡ್ತಿದ್ದೀರಾ. ಹಾಗಾದರೆ ನಿಮಗೆಲ್ಲರಿಗೂ ಒಳ್ಳೇದಾಗಲಿ. ಇನ್ನೂ ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ.